ದೆಹಲಿಯಲ್ಲಿ ಸಂಪುಟ ವಿಸ್ತರಣೆ ಕಸರತ್ತು ಮುಂದುವರೆದಿದೆ. ಮೂರನೇ ಬಾರಿಗೆ ದೆಹಲಿಗೆ ತೆರಳಿರುವಂತಹ ರಾಜ್ಯ ನಾಯಕರಿಗೆ ಕ್ಯಾಬಿನೆಟ್ ವಿಸ್ತರಣೆ ಬಗ್ಗೆ ಇನ್ನೂ ಕೂಡ ಕ್ಲಾರಿಟಿ ಸಿಕ್ಕಿಲ್ಲ. ಕಳೆದ 3 ದಿನಗಳಿಂದ ದೆಹಲಿಯಲ್ಲಿ ನಡೀತಾ ಇರುವಂತಹ ಈ ಪ್ರಹಸನಕ್ಕೆ ಮಾತ್ರ ಬ್ರೇಕ್ ಬಿದ್ದಿಲ್ಲ. ಯಾವಾಗ ಫೈನಲ್ ಮೀಟಿಂಗ್ ಅನ್ನುವಂತ ಪ್ರಶ್ನೆಗೆ ಇನ್ನೂ ಕೂಡ ಉತ್ತರ ಸಿಕ್ಕಿಲ್ಲ. ದೆಹಲಿಯಲ್ಲಿ ಮುಂದುವರಿದ ಸಂಪುಟ ಸರ್ಕಸ್. 3 ದಿನಗಳಿಂದ ದೆಹಲಿಯಲ್ಲೇ ರಾಜ್ಯ ನಾಯಕರ ಠಿಕಾಣಿ. ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ದಿನದಿಂದ ದಿನಕ್ಕೆ ವಿಳಂಬವಾಗುತ್ತಲೇ ಇದೆ. ಸಿಎಂ ಆಗಿ ಡಿಕೆ ಶಿವಕುಮಾರ್ ಇನ್ನೆರಡು ದಿನಗಳಲ್ಲಿ 2 ತಿಂಗಳು ತುಂಬಲಿದೆ. ಒಂದು ಬಿಟ್ಟು ಕ್ಯಾಬಿನೆಟ್ ವಿಸ್ತರಣೆ ಅಂದಿದ್ದ ನಾಯಕರೇ ಈಗ ಕೈ ಹಿಸುಕಿಕೊಳ್ಳುತ್ತಿದ್ದಾರೆ. ರಾಜ್ಯ ನಾಯಕರ ಬೇಡಿಕೆಗೆ ಹೈಕಮಾಂಡ್ ನಾಯಕರು ಸಹಕರಿಸ್ತಾ ಇಲ್ಲ. ಕಳೆದ 1.5 ತಿಂಗಳಲ್ಲಿ 3 ಬಾರಿ ದೆಹಲಿಗೆ ತೆರಳಿದರೂ ಕ್ಯಾಬಿನೆಟ್ ವಿಸ್ತರಣೆ ಮಾತ್ರ ಆಗುತ್ತಿಲ್ಲ. ರಾಜ್ಯ ನಾಯಕರು ಹಾಗೂ ಸಚಿವಾಕಾಂಕ್ಷಿಗಳು ಚಾತಕ ಪಕ್ಷಿಯಂತೆ ದೆಹಲಿಯಲ್ಲಿ ವಾಸ್ತವ್ಯ ಹೂಡಿ ಕಾಯ್ತಿದ್ದಾರೆ. ಆದರೆ ರಿಸಲ್ಟ್ ಮಾತ್ರ ಸಿಗ್ತಾನೆ ಇಲ್ಲ. ಯಾವಾಗ ಫೈನಲ್ ಆಗುತ್ತೆ ಸರ್? ಎಲ್ಲ ಡಿಸ್ಕಷನ್ ಮಾಡಿದೀವಿ. ಫೈನಲ್ ನಾನು ಮಾತಾಡಬೇಕು. ಲೀಡರ್ಗಳು ಕರಿತೀವಿ ಅಂತ ಕೇಳಿದ್ದಾರೆ. ಇನ್ನು ಯಾವಾಗ ಹೈಕಮಾಂಡ್ ನಾಯಕರ ಜೊತೆಗೆ ಸಭೆ ಅಂತ ಕೇಳಿದ್ರೆ ಯಾವ ನಾಯಕರ ಬಳಿಯೂ ಕೂಡ ಉತ್ತರವಿಲ್ಲ. ಕಳೆದ 3 ದಿನಗಳಿಂದ ಹೈಕಮಾಂಡ್ ನಾಯಕರು ಸಮಯವನ್ನು ಕೊಡಬಹುದು ಅಂತ ದೆಹಲಿಯಲ್ಲಿ ಸಿಎಂ ಡಿಕೆ ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಇನ್ನು ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಕಾಯುತ್ತಲೇ ಇದ್ದಾರೆ. ಇವರ ಜೊತೆಗೆ ಸಚಿವಾಕಾಂಕ್ಷಿಗಳು ಕೂಡ ದೆಹಲಿಯಲ್ಲಿ ವಾಸ್ತವ್ಯ ಹೂಡಿದ್ದಾರೆ. ಆದರೆ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಮಾತ್ರ ಸಂಸತ್ತಿನ ಅಧಿವೇಶನದಲ್ಲಿ ಬ್ಯುಸಿಯಾಗಿದ್ದಾರೆ. ಕಳೆದ 3 ದಿನಗಳಿಂದ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಚಾರವಾಗಿ ಸಂಸತ್ತಿನಲ್ಲಿ ಚರ್ಚೆ ನಡೀತಾ ಇದೆ. ನಿನ್ನೆ ರಾಹುಲ್ ಗಾಂಧಿ ಸಂಸತ್ತಿನಲ್ಲಿ ಮಾತನಾಡಿದ್ದಾರೆ. ಇಂದು ಸರ್ಕಾರ ಈ ಬಗ್ಗೆ ಉತ್ತರವನ್ನು ನೀಡಲಿದೆ. ಇವತ್ತೇ ರಾಜ್ಯಸಭೆಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಮಾತನಾಡಲಿದ್ದಾರೆ. For letting me speak on the subject of students, of their exams, of the education system, of your proposed bill. But before I start, I'd like to say that I was very excited. ಇನ್ನು ಸಂಸತ್ತಿನಲ್ಲಿ ಮಹತ್ವದ ಬಿಲ್ಗಳು ಮಂಡನೆಯಾಗಲಿವೆ. ಒಂದೇ ಮಾತರಂ ಬಿಲ್ ಲೋಕಸಭೆಯಲ್ಲಿ ಇಂದು ಮಂಡನೆಯಾಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಸದನದಲ್ಲಿ ರಾಹುಲ್ ಗಾಂಧಿ ಇರಲೇಬೇಕು. ಹೀಗಾಗಿ ರಾಜ್ಯ ನಾಯಕರಿಗೆ ಯಾವಾಗ ಕ್ಯಾಬಿನೆಟ್ ವಿಸ್ತರಣೆಗೆ ಸಮಯ ನೀಡುತ್ತಾರೆ ಎಂಬ ಪ್ರಶ್ನೆ ಎದ್ದಿರುವಂತದ್ದು. ದೆಹಲಿಯಲ್ಲಿ ಸಂಪುಟ ವಿಸ್ತರಣೆ ಕಸರತ್ತು ಮುಂದುವರೆದಿದೆ. ಮೂರನೇ ಬಾರಿಗೆ ದೆಹಲಿಗೆ ತೆರಳಿರುವಂತಹ ರಾಜ್ಯ ನಾಯಕರಿಗೆ ಕ್ಯಾಬಿನೆಟ್ ವಿಸ್ತರಣೆ ಬಗ್ಗೆ ಇನ್ನೂ ಕೂಡ ಕ್ಲಾರಿಟಿ ಸಿಕ್ಕಿಲ್ಲ. ಕಳೆದ 3 ದಿನಗಳಿಂದ ದೆಹಲಿಯಲ್ಲಿ ನಡೀತಾ ಇರುವಂತಹ ಈ ಪ್ರಹಸನಕ್ಕೆ ಮಾತ್ರ ಬ್ರೇಕ್ ಬಿದ್ದಿಲ್ಲ. ಯಾವಾಗ ಫೈನಲ್ ಮೀಟಿಂಗ್ ಅನ್ನುವಂತ ಪ್ರಶ್ನೆಗೆ ಇನ್ನೂ ಕೂಡ ಉತ್ತರ ಸಿಕ್ಕಿಲ್ಲ. ದೆಹಲಿಯಲ್ಲಿ ಮುಂದುವರಿದ ಸಂಪುಟ ಸರ್ಕಸ್. 3 ದಿನಗಳಿಂದ ದೆಹಲಿಯಲ್ಲೇ ರಾಜ್ಯ ನಾಯಕರ ಠಿಕಾಣಿ. ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ದಿನದಿಂದ ದಿನಕ್ಕೆ ವಿಳಂಬವಾಗುತ್ತಲೇ ಇದೆ. ಸಿಎಂ ಆಗಿ ಡಿಕೆ ಶಿವಕುಮಾರ್ ಇನ್ನೆರಡು ದಿನಗಳಲ್ಲಿ 2 ತಿಂಗಳು ತುಂಬಲಿದೆ. ಒಂದು ಬಿಟ್ಟು ಕ್ಯಾಬಿನೆಟ್ ವಿಸ್ತರಣೆ ಅಂದಿದ್ದ ನಾಯಕರೇ ಈಗ ಕೈ ಹಿಸುಕಿಕೊಳ್ಳುತ್ತಿದ್ದಾರೆ. ರಾಜ್ಯ ನಾಯಕರ ಬೇಡಿಕೆಗೆ ಹೈಕಮಾಂಡ್ ನಾಯಕರು ಸಹಕರಿಸ್ತಾ ಇಲ್ಲ. ಕಳೆದ 1.5 ತಿಂಗಳಲ್ಲಿ 3 ಬಾರಿ ದೆಹಲಿಗೆ ತೆರಳಿದರೂ ಕ್ಯಾಬಿನೆಟ್ ವಿಸ್ತರಣೆ ಮಾತ್ರ ಆಗುತ್ತಿಲ್ಲ. ರಾಜ್ಯ ನಾಯಕರು ಹಾಗೂ ಸಚಿವಾಕಾಂಕ್ಷಿಗಳು ಚಾತಕ ಪಕ್ಷಿಯಂತೆ ದೆಹಲಿಯಲ್ಲಿ ವಾಸ್ತವ್ಯ ಹೂಡಿ ಕಾಯ್ತಿದ್ದಾರೆ. ಆದರೆ ರಿಸಲ್ಟ್ ಮಾತ್ರ ಸಿಗ್ತಾನೆ ಇಲ್ಲ. ಯಾವಾಗ ಫೈನಲ್ ಆಗುತ್ತೆ ಸರ್? ಎಲ್ಲ ಡಿಸ್ಕಷನ್ ಮಾಡಿದೀವಿ. ಫೈನಲ್ ನಾನು ಮಾತಾಡಬೇಕು. ಲೀಡರ್ಗಳು ಕರಿತೀವಿ ಅಂತ ಕೇಳಿದ್ದಾರೆ. ಇನ್ನು ಯಾವಾಗ ಹೈಕಮಾಂಡ್ ನಾಯಕರ ಜೊತೆಗೆ ಸಭೆ ಅಂತ ಕೇಳಿದ್ರೆ ಯಾವ ನಾಯಕರ ಬಳಿಯೂ ಕೂಡ ಉತ್ತರವಿಲ್ಲ. ಕಳೆದ 3 ದಿನಗಳಿಂದ ಹೈಕಮಾಂಡ್ ನಾಯಕರು ಸಮಯವನ್ನು ಕೊಡಬಹುದು ಅಂತ ದೆಹಲಿಯಲ್ಲಿ ಸಿಎಂ ಡಿಕೆ ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಇನ್ನು ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಕಾಯುತ್ತಲೇ ಇದ್ದಾರೆ. ಇವರ ಜೊತೆಗೆ ಸಚಿವಾಕಾಂಕ್ಷಿಗಳು ಕೂಡ ದೆಹಲಿಯಲ್ಲಿ ವಾಸ್ತವ್ಯ ಹೂಡಿದ್ದಾರೆ. ಆದರೆ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಮಾತ್ರ ಸಂಸತ್ತಿನ ಅಧಿವೇಶನದಲ್ಲಿ ಬ್ಯುಸಿಯಾಗಿದ್ದಾರೆ. ಕಳೆದ 3 ದಿನಗಳಿಂದ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಚಾರವಾಗಿ ಸಂಸತ್ತಿನಲ್ಲಿ ಚರ್ಚೆ ನಡೀತಾ ಇದೆ. ನಿನ್ನೆ ರಾಹುಲ್ ಗಾಂಧಿ ಸಂಸತ್ತಿನಲ್ಲಿ ಮಾತನಾಡಿದ್ದಾರೆ. ಇಂದು ಸರ್ಕಾರ ಈ ಬಗ್ಗೆ ಉತ್ತರವನ್ನು ನೀಡಲಿದೆ.
ಇವತ್ತೇ ರಾಜ್ಯಸಭೆಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಮಾತನಾಡಲಿದ್ದಾರೆ. for letting me speak on the subject of students, of their exams, of the education system, of your proposed bill. But before I start, I'd like to say that I was very excited. ಇನ್ನು ಸಂಸತ್ತಿನಲ್ಲಿ ಮಹತ್ವದ ಬಿಲ್ಗಳು ಮಂಡನೆಯಾಗಲಿವೆ. ಒಂದೇ ಮಾತರಂ ಬಿಲ್ ಲೋಕಸಭೆಯಲ್ಲಿ ಇಂದು ಮಂಡನೆಯಾಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಸದನದಲ್ಲಿ ರಾಹುಲ್ ಗಾಂಧಿ ಇರಲೇಬೇಕು. ಹೀಗಾಗಿ ರಾಜ್ಯ ನಾಯಕರಿಗೆ ಯಾವಾಗ ಕ್ಯಾಬಿನೆಟ್ ವಿಸ್ತರಣೆಗೆ ಸಮಯ ನೀಡುತ್ತಾರೆ ಎಂಬ ಪ್ರಶ್ನೆ ಎದ್ದಿರುವಂತದ್ದು.